ಏನು ಹೇಳಿ ಈ ಪ್ರಾಡಕ್ಟ್ ಬಗ್ಗೆ, ನನಗಂತೂ ಸಖತ್ ಇಷ್ಟ ಆಯಿತು ಈ ಪ್ರಾಡಕ್ಟ್. ಇದುವರೆಗೂ ಪರ್ಚೇಸ್ ಮಾಡಿರೋದ್ರಲ್ಲಿ ನನಗೆ ಇದಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಎಥ್ನಿಕ್ ವೇರ್ ಆ್ಯಂಡ್ ತುಂಬ ವೆಯ್ಟ್ಲೆಸ್ ಇದೆ. ಆಲ್ಸೋ ಡಿಸೈನ್ ಕೂಡ ತುಂಬ ಮಿನಿಮಲ್ ಆಗಿ ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ, ಈ ಯಾವುದೇ ಫೇಸ್ ಇರಲಿ ಇಂಡಿಯನ್ ಸ್ಕಿನ್ ಟೋನ್ಗೆ ಈ ಥರ ಕಲರ್ಸ್ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ. ಏನಾದರೂ ನೀವು ಸನ್ ಇರೋ ಕಡೆ ಹೋದಾಗ ಆ ಸನ್ಲೈಟಿಗೆ ಈ ಕಲರ್ ಹಾಕಿದಾಗ ನಿಮ್ಮ ಫೇಸ್ ಆಬ್ವಿಯಸ್ಲಿ ಸ್ವಲ್ಪ ಬ್ರೈಟ್ ಆಗುತ್ತೆ. ಕಲರ್ ಥಿಯರಿ ಪ್ರಕಾರ ಈ ಕಲರ್ ನಾರ್ಮಲ್ ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಫಿಟ್ ಕೂಡ ಅಷ್ಟೇ, ಸ್ವಲ್ಪ ಕಡಿಮೆದು ತೊಗೋಬೇಕಿತ್ತು ಬಿಕಾಸ್ ನಂದು ಯೂಶ್ವಲಿ ಸೈಜ್ ಇರೋದು ಸ್ಮಾಲ್ ಸೈಜ್. ಎಕ್ಸೆಸ್ನ ತೊಗೊಂಡ್ರೆ ಮೀಶೋ ಅಲ್ಲಿ ಹೇಗೆ ಅಂದರೆ, ನೀವು ಯಾವುದು ಸೈಜ್ ಇರುತ್ತೋ ಅದ್ರದ್ದು ಸ್ವಲ್ಪ ಕಡಿಮೆ ಸೈಜ್ನ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರೋ ಸೈಜ್ ಕೊಡ್ತಾರೆ. ನನಗೆ ಎಕ್ಸೆಸ್ ಅವೈಲಬಲ್ ಇರಲಿಲ್ಲ, ಸೊ ಸ್ಮಾಲ್ನೇ ಆರ್ಡರ್ ಮಾಡಿದೆ. ಬಟ್ ಆಲ್ಟರ್ ಮಾಡಿಕೊಂಡ್ರೆ ಫಿಟ್ಟಾಗೇ ಬರುತ್ತೆ. ಇದಕ್ಕೆ ಪ್ಯಾಂಟ್ ಕೊಟ್ಟಿಲ್ಲ, ಜಸ್ಟ್ ದುಪ್ಪಟ್ಟ ಮತ್ತು ಕುರ್ತಾ ಕೊಟ್ಟಿದ್ದಾರೆ. ಓಕೆ, ಅದರದ್ದು ಲೆಗ್ಗಿಂಗ್ಸ್ ನಾನು ಎಷ್ಟೊಂದು ಪರ್ಚೇಸ್ ಮಾಡಿದ್ದೀನಿ ಮೀಶೋಲ್ಲಿ. ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಆಮೇಲೆ ತುಂಬ ಲೆಂತ್ ಇದೆ ಅಂತ ಏನಿಲ್ಲ, ಇಷ್ಟೇ ಇದೆ, ಚೆನ್ನಾಗಿದೆ ದುಪ್ಪಟ್ಟ. ಒಂದು ಸಲ ಹೀಗೆ ವೇರ್ ಮಾಡಿದ್ರೆ ಹಾಫ್ ಅಂತ ಮಾಡಿದ್ರೂ ನಮ್ಮದು ನೀವರೆಗೆ ಬರುತ್ತೆ. ಇಲ್ಲಿ ನಾನು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ದುಪ್ಪಟ್ಟ ಅಷ್ಟೇ ವೆಯ್ಟ್ಲೆಸ್ ಇದೆ. ಮತ್ತು ನೀವೇನಾದ್ರು ಡ್ರೇಪ್ ಮಾಡ್ತೀರಾ ಅಂದರೆ ಈಸಿಯಾಗಿ ಬಾರ್ಡರ್ ತಿಕ್ಕಿರೋದ್ರಿಂದ ಬಾರ್ಡರಿಗೆ ಕರೆಕ್ಟಾಗಿ ನೀವು ಡ್ರೇಪ್ ಮಾಡ್ತಾ ಹೋಗ್ಬೋದು. ಸಖತ್ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು, ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ. ನಾರ್ಮಲ್ ವೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಲೈಟ್ ಬರುತ್ತೆ, ಬಟ್ ಈ ಥರ ಕಲರ್ಸ್ ವೇರ್ ಮಾಡಿದಾಗ ಸ್ವಲ್ಪ ಫೇಸ್ ಆಟೋಮೆಟಿಕ್ಕಾಗಿ ಬ್ರೈಟಾಗಿ ಕಾಣಿಸುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಮೀಶೋ ಅಲ್ಲಿ ಪ್ರೀಪೇಯ್ಡ್ 478 ರುಪೀಸ್ ಪೇ ಮಾಡಿದ್ದು. ಇವಾಗಲೂ ಅಷ್ಟೇ ಇದೆ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಯಾಶ್ ಆನ್ ಡೆಲಿವರಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಆಫರ್ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಆದರೆ 509 ರುಪೀಸ್ ಏನೋ ಇದಕ್ಕೆ ಈ ಪ್ರಾಡಕ್ಟಿಗೆ ಇದೆ. ಸೊ ಲಾಸ್ ಅಂತಲೇ ಹೇಳ್ಬೋದು, ಬಿಕಾಸ್ ಆನ್ಲೈನ್ ಪೇಮೆಂಟ್ ಹೇಗೆ ಇದ್ರೂ ಮೀಶೋಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ಸೇ ಬರುತ್ತೆ. ನಾನು ಪರ್ಚೇಸ್ ಮಾಡಿರೋದ್ರಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಏನು ನಂಬಿಕೆ ಇಟ್ಕೊಂಡೇ ಆರಾಮ್ಸೆ ಆನ್ಲೈನ್ ಪರ್ಚೇಸ್ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ನಿಮಗೇ ಲಾಸ್ ಆಗುತ್ತೆ ಅಷ್ಟೇ. ಇಷ್ಟ ಆಯಿತು ನನಗೆ. ಇದಕ್ಕೆ ರೇಟಿಂಗ್ ನಾನು 10ಗೆ 10 ಕೊಡ್ತೀನಿ, ಬಿಕಾಸ್ ಇವಾಗ ನಾನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸಲ್ಲಿ ದಿ ಬೆಸ್ಟ್ ಆ್ಯಂಡ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ನ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಪರ್ಚೇಸ್ ಮಾಡಿರೋದು ಈ ಕುರ್ತಾ. ಇವಾಗ ಇದನ್ನು ನೋಡೋಣ ಹೇಗಿದೆ ಅಂತ ಟ್ರೈ ಮಾಡಿ. ಲೆಟ್ಸ್ ವೇರ್ ಇಟ್. ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಎಲಾಸ್ಟಿಕ್ ನೋಡ್ಬೋದು, ಸ್ವಲ್ಪ ಗಟ್ಟಿ ಇದೆ ಆ್ಯಂಡ್ ಚೆನ್ನಾಗಿದೆ. ಇದು ಸ್ಟ್ರೇಟ್ ಫಿಟ್ ಪ್ಯಾಂಟ್. ಇದಕ್ಕೆ ನೆಟ್ಟೆಡ್ ವೇಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಕೂಡ ವೇಲ್ ಇಷ್ಟ ಆಯಿತು ನನಗೆ. ಫುಲ್ ನೆಟ್ ಇದೆ. ಕುರ್ತಾನು ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ. ಹೇಗಿದೆ ಕುರ್ತಾ? ನನಗಂತೂ ಸಖತ್ ಇಷ್ಟ ಆಯಿತು. ಸ್ವಲ್ಪ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಇದು. ಜೊತೆಗೆ ಪ್ಯಾಂಟ್ ಎಲ್ಲ ಕೊಟ್ಟಿದ್ದಾರೆ, ಅದು ಎಲ್ಲ ಫುಲ್ ಸ್ಟಿಚ್ಡು. ನನಗೆ ಸಖತ್ ಇಷ್ಟ ಆಯಿತು. ಒಂದು ನಿಮಿಷ. ನಾನು ಸೈಜ್ ತೊಗೊಂಡಿರೋದು ಇದು ಎಕ್ಸೆಸ್. ನನಗೆ ಗೊತ್ತಿತ್ತು ಸ್ಮಾಲ್ ಸೈಜ್ನ ತೊಗೊಂಡ್ರೆ ಸ್ವಲ್ಪ ಅಗಲ ಕೊಡ್ತಾರೆ ಅಂತ. ಸೊ ಎಕ್ಸೆಸ್ನ ಆರ್ಡರ್ ಮಾಡಿದ್ದೆ, ಪರ್ಫೆಕ್ಟಾಗಿ ಬಂದಿದೆ. ಅಂದರೆ ಸ್ವಲ್ಪ ಲೂಸ್ ಇದೆ, ಬಟ್ ಓಕೆ, ಇದು ಇರಲಿ, ಸಾಕಾಗುತ್ತೆ. ನಾನು ಇದಕ್ಕೆ ಎಷ್ಟು ಪ್ರೈಸ್ ಇರ್ಬೋದು ಗೆಸ್ ಮಾಡಿ. ಇವಾಗಲೇ ಕಾಮೆಂಟಲ್ಲಿ ಹಾಕಿ, ಅಥವಾ ಸುಮ್ಮನೆ ಮೈಂಡಲ್ಲಿ ಯೋಚನೆ ಮಾಡಿ ಇಟ್ಕೊಳ್ಳಿ ಎಷ್ಟಿರ್ಬೋದು ಅಂತ. ಜಸ್ಟ್ 378 ರುಪೀಸ್ ಪೇ ಮಾಡಿರೋದು. ಸಖತ್ ಇಷ್ಟ ಆಯಿತು ಆ್ಯಂಡ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ನಾನು ನೋಡಿರಲಿಲ್ಲ, ಅದೊಂದು ಓಪನ್ ಮಾಡಿದ್ದೆ, ಸೊ ಅದು ಇಷ್ಟ ಆಯಿತು, ಗ್ರೀನ್ ಕಲರ್. ಇವಾಗ ಇದಿಷ್ಟ ಆಗ್ತಾಯಿದೆ ನನಗೆ, ಬಿಕಾಸ್ 378 ರುಪೀಸಿಗೆ ಪ್ಯಾಂಟ್, ದುಪ್ಪಟ್ಟ ಮತ್ತು ಇದು
ಇಲ್ಲಿ ಚೆನ್ನಾಗಿರೋ ಡಿಸೈನ್ದು ಕುರ್ತಾ ಎಲ್ಲ ಕೊಟ್ಟಿದ್ದಾರೆ. ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ದುಪ್ಪಟ್ಟ ಮುಂಚೆ ಅದ್ರ ಥರ ಬಾರ್ಡರ್ ತಿಕ್ಕಿಲ್ಲ, ಬಟ್ ಬಾರ್ಡರ್ ಡಿಸೈನ್ ಇದೆ. ಇದು ಡ್ರೇಪ್ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ಹಿಂಗೆ ವೇರ್ ಮಾಡೋದು. ವಿತೌಟ್ ದುಪ್ಪಟ್ಟನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ, ವಿತ್ ದುಪ್ಪಟ್ಟಾಗಿನ್ನ. ಆ್ಯಂಡ್ ರಿವ್ಯೂಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಕೊಟ್ಟಿದ್ರು ಎಲ್ರೂ. ಇವಾಗ ಪ್ರೈಸ್ ಇರೋದು 396 ರೂಪೀಸ್. ಆನ್ಲೈನ್ ಪೇಮೆಂಟ್ ಮಾಡೋದಿದ್ರೆ 422 ರೂಪೀಸ್, ಕ್ಯಾಶ್ ಆನ್ ಡೆಲಿವರಿ ಮಾಡೋದಿದ್ರೆ ಅಂತ ಇದೆ. 3 ಕಲರ್ಸ್ ಇದೆ. ಅದು 3ದು ನಾನು ಲಿಂಕ್ ಶೇರ್ ಮಾಡಿರ್ತೀನಿ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ. ನನಗೆ ಯೆಲ್ಲೋ ಕಲರ್ ಇಷ್ಟ ಆಯಿತು, ಅಥವಾ ಡಾರ್ಕ್ ಪರ್ಪಲ್ ಕಲರ್, ನಾನು ಲಿಂಕ್ ಶೇರ್ ಮಾಡಿರ್ತೀನಿ ನಿಮಗೆ. ಯೆಲ್ಲೋ ಕಲರ್ ಅಥವಾ ಡಾರ್ಕ್ ಪರ್ಪಲ್ ತೊಗೊಳ್ಳಿ. ಪಿಂಕ್ ಮೀಶೋಲಿ ಆ್ಯಕ್ಚುಲಿ ಈ ಥರ ಪಿಂಕ್ ನಿಜ ಚೆನ್ನಾಗಿ ಬರಲ್ಲ, ಸೊ ಪಿಂಕ್ ಏನು ಬೈ ಮಾಡೋಕ್ಕೆ ಹೋಗಬೇಡಿ. ಇದು ಯೆಲ್ಲೋ ಅಥವಾ ಡಾರ್ಕ್ ಪರ್ಪಲ್ ಚೆನ್ನಾಗಿ ಬರುತ್ತೆ ಮೀಶೋಲ್ಲಿ, ಸೊ ಅದನ್ನೇ ಪರ್ಚೇಸ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಇದ್ರದ್ದು ಲೆಂತ್ ಸ್ವಲ್ಪ ನೀಗಿನ್ನ ಇನ್ನೂ ಕೆಳಗೇ ಬರುತ್ತೆ. ನನಗೆ ಯೂಶ್ವಲಿ ಶಾರ್ಟ್ ಕುರ್ತಾಸ್ ಇಷ್ಟ, ಜಸ್ಟ್ ಇಲ್ಲಿ ಥೈವರೆಗೆ ಬರೋ ಥರ ಇದ್ದರೆ ಆ ಥರ ಇಷ್ಟ ನನಗೆ. ಇದು ಕೂಡ ಚೆನ್ನಾಗಿದೆ. ಇದಕ್ಕೆ ರೇಟಿಂಗ್ ನಾನು 11 ಕೊಡ್ತೀನಿ 10ಗೆ. ಅದು 10, ಇವಾಗ ನಾನು ಇದಕ್ಕೆ 11 ಕೊಡ್ತೀನಿ, ಬಿಕಾಸ್ ನನಗೆ ಇದು ಬಾರ್ಡರ್ ಡಿಸೈನ್ ಸಖತ್ ಇಷ್ಟ ಆಯಿತು. ಜಸ್ಟ್ 396 ರೂಪೀಸಿಗೆ ಇಷ್ಟು ಚೆನ್ನಾಗಿರೋ ಬಾರ್ಡರ್ ಡಿಸೈನ್ ಕೊಡ್ತಿದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು. ಐ ಲವ್ ಯು ಮೀಶೋ. ನೋಡಿದ ತಕ್ಷಣ ಪರ್ಚೇಸ್ ಮಾಡಿದ್ದು ಅಂದರೆ ಈ ಪ್ರಾಡಕ್ಟೇ. ಮೀಶೋ ಅಲ್ಲಿ ಸಖತ್ತಾಗಿ ಡಿಫ್ರೆಂಟಾಗಿ ಇಷ್ಟ ಆಗಿದ್ದು ಅಂದರೆ ಈ ಪ್ರಾಡಕ್ಟ್. ಅಂದರೆ ಸ್ಲೀವ್ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯೂಶಲಿ ನಾರ್ಮಲ್ ಪ್ಲೇನ್ ಸ್ಲೀವ್ ಇರುತ್ತೆ, ಸ್ವಲ್ಪ ಇಲ್ಲಿ ಈ ಥರ ಪಫಿ ಸ್ಲೀವ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾಟರ್ನ್ ಕೂಡ ಅಷ್ಟೇ, ಈ ಥರ ಪ್ಯಾಟರ್ನ್ ನಾನು ಆ್ಯಕ್ಚುಲಿ ಇಷ್ಟ. ಸೊ ನೋಡೋಣ ಹೇಗಿದೆ ಅಂತ ಪರ್ಚೇಸ್ ಮಾಡಿದ್ದೆ. ಚೆನ್ನಾಗೇ ಬಂದಿದೆ. ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ ಆಗೇ ಇದೆ. ಇದೇ ಥರ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ್ಯಂಡ್ ಸಾಫ್ಟ್ ಆಗಿದೆ ಮಟೀರಿಯಲ್. ಡೈಲಿ ವೇರಿಗೆ ಅಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇದ್ರದ್ದು ಅಮೌಂಟ್ ನಾನು ಪೇ ಮಾಡಿದ್ದು 230 ರೂಪೀಸ್ ಆನ್ಲೈನ್ ಪೇಮೆಂಟ್. ಆ್ಯಂಡ್ ಸೈಜ್ ಬಂದು XS. ಇಲ್ಲಿ ನೋಡ್ಬೋದು, ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಪರ್ಫೆಕ್ಟ್ ಫಿಟ್ ಕೂಡ ಇದೆ, ಇಷ್ಟು ಸಾಕಾಗುತ್ತೆ ಫಿಟ್ಟು. ಆ್ಯಂಡ್ ನೀಗಿನ್ನ ಸ್ವಲ್ಪ ಕೆಳಗೆ ಲೆಂತ್ ಇದೆ, ಜೊತೆಗೆ ಇಷ್ಟೇ ಕೊಡೋದು, ಇನ್ನೇನು ಎಕ್ಸ್ಟ್ರಾ ಕೊಟ್ಟಿಲ್ಲ. ದುಪ್ಪಟ್ಟ ಅಥವಾ ಪ್ಯಾಂಟ್ ಏನು ಕೊಟ್ಟಿಲ್ಲ, ಜಸ್ಟ್ ಒಂದು ಕುರ್ತಾ. ಅದಕ್ಕೆ 230 ರೂಪೀಸ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು, ಬಿಕಾಸ್ ಮಟೀರಿಯಲ್ ಕೂಡ ಸಾಫ್ಟ್ ಆಗೇ ಇದೆ, ಚೆನ್ನಾಗಿದೆ. ರೇಟಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಯೂಶ್ವಲಿ ಏನೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ರೇಟಿಂಗ್ ನೋಡೇನೆ ನಾನು ನಿಮಗೂ ಕೂಡ ರೆಕಮೆಂಡ್ ಮಾಡೋದು, ಆ್ಯಂಡ್ ನಾನು ಕೂಡ ಪರ್ಚೇಸ್ ಮಾಡೋದು. ಸೊ ನೀವು ಅಷ್ಟೇ, ಏನಾದರೂ ನೀವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಯಾವುದೇ ಆ್ಯಪ್ ಆದ್ರೂ ಅಲ್ಲಿ ರೇಟಿಂಗ್ಸ್ ಅಥವಾ ರಿವ್ಯೂ ಕೊಡಿ. ಬಿಕಾಸ್ ಬೇರೆಯವ್ರು ಪರ್ಚೇಸ್ ಮಾಡೋದಕ್ಕೆ ನಿಮ್ಮ ರಿವ್ಯೂನ ನೋಡಿ ತೊಗೊಳ್ತಾರೆ, ಸೊ ಅದು ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ನನಗೆ ಇಷ್ಟ ಆಯಿತು. ಇದಕ್ಕೆ ನಾನು 8 ಕೊಡ್ತೀನಿ 10ಗೆ, ಬಿಕಾಸ್ ಡೈಲಿ ವೇರ್ಗೆ ಸೂಟೇಬಲ್ ಅಷ್ಟೇ, ಏನು ಫಂಕ್ಷನ್ಗೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ 8 ಕೊಡ್ತೀನಿ 10ಗೆ. ನೆಕ್ಸ್ಟ್ ಈ ಪ್ರಾಡಕ್ಟ್ನ ವೇರ್ ಮಾಡೋಣ. ಇದೇ ಥರ ನಾನು ಮುಂಚೆನೂ ತೊಗೊಂಡಿದ್ದೆ, ಬಟ್ ರೆಗ್ಯುಲರ್ ಶಾಪಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ಇದ್ರದ್ದು ಎಂಬ್ರಾಯ್ಡ್ರಿ ಡಿಸೈನ್ ನನ್ನ ಹತ್ರ ಇರೋದು ನಾರ್ಮಲ್ ಪ್ರಿಂಟೆಡ್. ಇದು ಸ್ವಲ್ಪ 3D ಪ್ರಿಂಟೆಡ್ ಇದೆ. ನೋಡೋಣ ಹೇಗಿದೆ ಅಂತ. ಕಲರ್ ಈ ಥರ ಇದೆ. ಎಷ್ಟೊಂದು ದಿನ ಆದಮೇಲೆ ಈ ಥರ ಕಲರ್ ನೋಡ್ತಾ ಇರೋದು ನಾನು. ನನ್ನ ಹತ್ರ ಎಲ್ಲ ಸ್ವಲ್ಪ ಲೈಟ್ ಗ್ರೇ ಕಲರ್, ನಾರ್ಮಲ್ ಗ್ರೇ ಕಲರ್ ಇದೆ. ಇದು ಸ್ವಲ್ಪ ಡಾರ್ಕ್ ಆ್ಯಶ್ ಕಲರ್ ಇದೆ. ನೋಡೋಣ. ಆ್ಯಂಡ್ ಇದು ಬ್ಲೂಟೂತ್ ಕ್ಯಾಮ್ರಾ ಆನ್ ಆಫ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಕೂಡ ಮೀಶೋಲ್ಲಿ ಜಸ್ಟ್ 90 ರೂಪೀಸ್ ಏನೋ ಪರ್ಚೇಸ್ ಮಾಡಿದಾಗ ಇದ್ದಿದ್ದು. ತುಂಬಾ ಹೆಲ್ಪ್ ಆಗ್ತಿದೆ ನನಗಂತೂ. ಆರಾಮ್ಸೆ ಒಂದು ಕಡೆ ಕ್ಯಾಮ್ರಾನ ಇಟ್ಬಿಟ್ಟು ನಾನು ವಿಡಿಯೋ ಶೂಟ್ ಮಾಡ್ತಾ ಹೋಗ್ಬೋದು, ಆಫ್ ಆನ್ ಆರಾಮ್ಸೆ ಮಾಡ್ಬೋದು. ಆ್ಯಂಡ್ ಇದು ಕ್ಯಾಮ್ರಾ ಅಥವಾ ಯಾವುದೇ ಫೋನಿಗೂ ಹೆಲ್ಪ್ ಆಗುತ್ತೆ. ಜಸ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡಿ ಆಪ್ರೇಟ್ ಮಾಡೋದಷ್ಟೇ. ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಜೊತೆಗೆ ಇಲ್ಲಿ ಮಧ್ಯದಲ್ಲಿ ಸ್ಟಿಕ್ಕರ್ಸ್ ಏನೋ ಬರುತ್ತಲ್ಲ, ಮಣಿ ಗ್ಲಿಟರಿ ಇರುತ್ತಲ್ಲ, ಅದು ಕೂಡ ಹಾಕಿದ್ದಾರೆ. ನೋಡೋಣ ಹೇಗಿದೆ ಅಂತ. ಓ ನೈಸ್. ವೇರ್ ಮಾಡಿ ನೋಡೋಣ.
ಇದಕ್ಕೆ ನಾನು ಪೇ ಮಾಡಿರೋದು 346 ರುಪೀಸ್ ಆನ್ಲೈನ್ ಪೇಮೆಂಟ್. ಆ್ಯಂಡ್ ಸೈಜ್ ಬಂದು ಸ್ಮಾಲ್ ಸೈಜ್. ಚೆನ್ನಾಗಿದೆ. ಫೆಸ್ಟಿವಲ್ಸ್ಗೂ ಹಾಕೋಬೋದು ಅಥವಾ ರೆಗ್ಯುಲರ್ ವೇರ್ಗೂ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಸೈಜ್ ಕೂಡ ಅಷ್ಟೇ ತುಂಬಾ ಲೂಸ್ ಇದೆ ಅಂತ ಇಲ್ಲ, ಪರ್ಫೆಕ್ಟ್ ಸೈಜ್ ಇದೆ. ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕ್ ಅಂತೂ ಸಖತ್ ಇಷ್ಟ ಆಯಿತು. ಜಸ್ಟ್ 346 ರುಪೀಸ್. ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಎಂಬ್ರಾಯ್ಡ್ರಿ ಇದೇ ಥರದ್ದೇ ವೈಟ್ ಕಲರ್. ಇದಕ್ಕೆ 800 ರುಪೀಸ್ ಕೊಟ್ಟಿದೆ. ಚೌಕಾಸಿ ಮಾಡ್ತಾ ಏನೂ ಅವ್ರು ಬಿಡ್ತಾನೆ ಇಲ್ಲ. ಚೆನ್ನಾಗೇ ಇತ್ತು ಅದು ಕೂಡ. ಬಟ್ ಅದೇ ವರ್ತ್ ಅಂತ ಅಂದ್ಕೊಂಡ್ರೆ ಇದು ಇನ್ನೂ ವರ್ತ್ ಇದೆ. ಜಸ್ಟ್ 346 ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಕುರ್ತಾ ಕೊಟ್ಟಿದ್ದಾರೆ. ನನಗಿಷ್ಟ ಆಯಿತು. ಇದಕ್ಕೆ ರೇಟಿಂಗ್ ನಾನು 9 ಕೊಡ್ತೀನಿ 10ಗೆ, ಬಿಕಾಸ್ ಇಷ್ಟ ಆಯಿತು. ಅಂದರೆ ನಂಗೆ ಸ್ವಲ್ಪ ಕಲರ್ ನನಗೆ ಮ್ಯಾಚ್ ಆಗಲ್ಲ ಅಂತ ಅನಿಸುತ್ತೆ. ಸೊ 9 ಕೊಡ್ತೀನಿ. ಏನು ವೇಲೇನು ಕೊಟ್ಟಿಲ್ಲ, ಜಸ್ಟ್ ಕುರ್ತಾ ಕೊಟ್ಟಿದ್ದಾರೆ. ಪ್ಯಾಂಟ್ ಕೂಡ ಏನೂ ಕೊಟ್ಟಿಲ್ಲ. ನಮ್ಮದೇ ಏನಾದ್ರು ಲೆಗಿಂಗ್ ವೇರ್ ಮಾಡಿದ್ರೆ ಓಕೆ, ಬ್ಲ್ಯಾಕ್ ಕಲರ್ ಮ್ಯಾಚ್ ಆಗುತ್ತೆ. ನನಗಂತೂ ಈ ಪ್ರಾಡಕ್ಟ್ ಸಖತ್ ಇಷ್ಟ ಆಯಿತು. ಬಿಕಾಸ್ ಒಂಥರ ಚೆನ್ನಾಗಿದೆ, ಬರ್ತ್ಡೇ ವೇರ್ ಥರನೇ ಇದೆ. ಆ್ಯಂಡ್ ಇಲ್ಲಿ ಸ್ಲೀವ್ ಕೂಡ ಚೆನ್ನಾಗೇ ಇದೆ. ಏನಂದರೆ ಇದೇನೋ ಗ್ಲಿಚ್ಚಾ ಅಥವಾ ಏನಂತ ಗೊತ್ತಿಲ್ಲ. ಮ್ಯಾಂಗೋ ಬ್ರ್ಯಾಂಡ್ ಮೀಶೋಲಿ ನನಗೆ ಸಿಕ್ಕಿದೆ. ದಿಸ್ ಈಸ್ ಫ್ರಮ್ ಮ್ಯಾಂಗೋ ಬ್ರ್ಯಾಂಡ್. ನನಗೆ ಗೊತ್ತಿಲ್ಲ, ಟ್ಯಾಗ್ ಸಮೇತ ತೋರಿಸ್ತೀನಿ. ಸಿ ದ ಟ್ಯಾಗ್. And Mango brand. This is also a Mango brand product. ನಾನು ನೋಡಿದ ತಕ್ಷಣ ಏನು ಮ್ಯಾಂಗೋ ಬ್ರ್ಯಾಂಡಿಂದ ಕಳಿಸಿದಾರ ಅಂತ ಅಂದ್ಕೊಂಡೆ. ಬಟ್ ಐ ಡೋಂಟ್ ನೋ ಹೇಗೆ ಅಂತ. ಇನ್ನೊಂದ್ಸಲ ಆರ್ಡರ್ ಮಾಡಿದಾಗ ನೋಡ್ಬೇಕು ಯಾವ ಬ್ರ್ಯಾಂಡ್ ಸಿಗುತ್ತೆ ಪ್ರಾಡಕ್ಟ್ ಅಂತ. ಸೊ ಇದು ನನಗೆ ಮ್ಯಾಂಗೋ ಬ್ರ್ಯಾಂಡಿಂದ ಕೊಟ್ಟಿದ್ದಾರೆ. ಎಷ್ಟೊಂದು ಜನಕ್ಕೆ ಝಾರಾ ಮತ್ತು H&M ಇಂದೆಲ್ಲ ಬಂದಿದೆಯಂತೆ. ಎಷ್ಟೊಂದು ರಿವ್ಯೂಸಲ್ಲಿ ನೋಡಿದ್ದೆ ಬೇರೆ ಬೇರೆ ಪ್ರಾಡಕ್ಟ್ಸ್. ನನಗೆ ಈ ಪ್ರಾಡಕ್ಟ್ ಫಾರ್ ದ ಫಸ್ಟ್ ಟೈಮ್ ಚೆನ್ನಾಗಿರೋ ಒಂದು ಬ್ರ್ಯಾಂಡ್, ಅದು ಮೀಶೋ ಅಲ್ಲಿ ಏನೋ ಪ್ರಾಡಕ್ಟ್ ಅನ್ನೋ ಥರ ಕೊಟ್ಟಿರೋದು. ಅನ್ಎಕ್ಸ್ಪೆಕ್ಟೆಡ್ ಇದು. ನಾನು ನೋಡಿದ ತಕ್ಷಣ ನಿಜ ಫುಲ್ ಶಾಕ್ ಆದೆ. ಬಟ್ ಮಟೀರಿಯಲ್ ಎಲ್ಲ ಸಖತ್ತಾಗೇ ಇದೆ. ನಾನು ಪೇ ಮಾಡಿದ್ದು ಎಷ್ಟು ಅಂತ ಹೇಳ್ತೀನಿ. ನಾನು ಮೀಶೋ ಅಲ್ಲಿ 650 ರುಪೀಸ್ ಆನ್ಲೈನ್ ಪೇಮೆಂಟ್ ಮಾಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರೋದು. ಐ ಥಿಂಕ್ ದಿಸ್ ಇಸ್ ವರ್ತ್ ಬೈಯಿಂಗ್ ಅಂತ. ಬಿಕಾಸ್ ಸಖತ್ತಾಗಿದೆ ಪ್ರಾಡಕ್ಟ್. ಆ್ಯಂಡ್ ಒಂದು ಸ್ವಲ್ಪ ಲುಕ್ ಚೆನ್ನಾಗಿದೆ. ನಾನಿಲ್ಲಿ ವೀಡಿಯೋನ ಅಟ್ಯಾಚ್ ಮಾಡಿರ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ದಿಸ್ ಫ್ರಿಲ್ ನನಗೆ ಸುಮ್ಮನೆ ಹಿಂಗಂತಲೇ ಇದ್ದೀನಿ ಅವಾಗಿಂದ. ಸಖತ್ ಫೋಟೋಶೂಟ್ಸ್, ವೀಡಿಯೋ ಶೂಟ್ ಎಲ್ಲನೂ ಮಾಡಿಕೊಂಡೆ. ಆ್ಯಂಡ್ ಒಂದು ರೀಲ್ ಕೂಡ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಚೆನ್ನಾಗಿದೆ ಪ್ರಾಡಕ್ಟ್. ಆ್ಯಂಡ್ ಇದು ಸ್ಮಾಲ್ ಸೈಜ್. ಆಲ್ಸೋ ನನಗೆ ಫಿಟ್ ಆಗಿ ಬಂದಿದೆ. ಸ್ಮಾಲ್ ಸೈಜು. ನಾನು ಹೇಳ್ತಿದ್ನಲ್ಲ ಸ್ವಲ್ಪ ಲೂಸ್ ಇರುತ್ತೆ ಅಂತ, ಬಟ್ ದಿಸ್ ಪ್ರಾಡಕ್ಟ್ ಈಸ್ ಕರೆಕ್ಟಾಗಿ ಫಿಟ್ ಇದೆ. ಯಾಕೆ ಅಂದರೆ ಇದು ಮ್ಯಾಂಗೋ ಬ್ರ್ಯಾಂಡಿಂದ ಅಲ್ವಾ, ಅದಕ್ಕೆ. ಬಟ್ ಏನಾದ್ರು ನಾರ್ಮಲ್ ಮೀಶೋಯಿಂದ ಸೆಲ್ ಮಾಡ್ತಿರೋ ಪ್ರಾಡಕ್ಟ್ ಏನಾದ್ರು ಬರೋದಿದ್ರೆ ಅದು ಆಬ್ವಿಯಸ್ಲಿ ಸ್ವಲ್ಪ ಲೂಸ್ ಇದ್ದೇ ಇರುತ್ತೆ ನಮ್ಮ ಸೈಜ್ಗಿನ್ನ. ಆ್ಯಕ್ಚುಲಿ ದಿಸ್ ಇಸ್ ಗುಡ್. ನಾನು ಇದಕ್ಕೆ ಐ ಥಿಂಕ್ 20/10 ಕೊಡ್ತೀನಿ. ಸಖತ್ ಇಷ್ಟ ಆಯಿತು. ಗೊತ್ತಿಲ್ಲ, ನಾರ್ಮಲ್ ಬೇರೆ ಬ್ರ್ಯಾಂಡ್ ಏನಾದರೂ ಪ್ರಾಡಕ್ಟ್ ಮೀಶೋಯಿಂದ ಇದ್ರ ಬದಲು ಕೊಟ್ಟರೆ ಸ್ವಲ್ಪ ಮಟೀರಿಯಲ್ ಚೆನ್ನಾಗಿಲ್ಲದೆ ಆ ಥರ ಇರ್ಬೋದು. ಬಟ್ ಇದು ಸ್ವಲ್ಪ ಗೊತ್ತಿರೋ ವೆಲ್ ನೋನ್ ಬ್ರ್ಯಾಂಡ್ ಮ್ಯಾಂಗೋಯಿಂದ ಬಂದಿದೆ. ಸೊ ಇನ್ನೊಂದ್ಸಲ ಆರ್ಡರ್ ಮಾಡಿ ನೋಡಬೇಕು ಯಾವ ಬ್ರ್ಯಾಂಡಿಂದ ಕೊಡ್ತಾರೆ ಅಂತ. ನೀವೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನನಗೆ ಹೇಳಿ ಆಯಿತಾ, ಯಾವ ಬ್ರ್ಯಾಂಡಿಂದ ನಿಮಗೆ ಪ್ರಾಡಕ್ಟ್ ಬಂದಿದೆ ಅಂತ. ಓವರಾಲ್ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡ್ಬೋದು, ಚೆನ್ನಾಗಿದೆ. ದಿಸ್ ರೋಸ್ ಇಸ್ ಆಲ್ಸೋ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ. ನೈಸ್, ನನಗೆ ಇಷ್ಟ ಆಯಿತು. ದಿಸ್ ಪ್ರಾಡಕ್ಟ್ ಈಸ್ ಆಲ್ಸೋ ಸೋ ಗುಡ್. ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಎಂಬ್ರಾಯ್ಡ್ರಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ್ಯಂಡ್ ಜಸ್ಟ್ ಕುರ್ತಾ ಕೊಟ್ಟಿದ್ದಾರೆ, ದುಪ್ಪಟ್ಟ ಮತ್ತು ಪ್ಯಾಂಟ್ ಏನು ಪ್ರೊವೈಡ್ ಮಾಡಿಲ್ಲ. ಜಸ್ಟ್ ಕುರ್ತಾಗೆ ನಾನು ಪೇ ಮಾಡಿದ್ದು 550 ರುಪೀಸ್ ಆನ್ಲೈನಲ್ಲಿ. ಆ್ಯಂಡ್ ಸೈಜ್ ಬಂದು XS ತೊಗೊಂಡಿದ್ದೆ. ಸೊ ಫಿಟ್ಟಾಗಿನೇ ಇದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಆ್ಯಂಡ್ ಇಲ್ಲಿ ಸ್ಲೀವ್ಗೂ ಕೂಡ ಬಾರ್ಡರ್ ಕೊಟ್ಟಿದ್ದಾರೆ. ನಾನು ಗ್ರೀನ್ ಕಲರ್ ವಿಡಿಯೋ ಮಾಡಿದ್ದೀನಲ್ಲ ಕುರ್ತಾ, ಅದೇ ಥರನೇ ಮಟೀರಿಯಲ್, ಬಟ್ ಬಾರ್ಡರ್ ಇದೆ ಸ್ಲೀವಿಗೆ. ನನಗೆ ಇಷ್ಟ ಆಯಿತು.
ರಿವ್ಯೂಸ್ ಕೂಡ ಅಷ್ಟೇ ಚೆನ್ನಾಗೇ ಕೊಟ್ಟಿದ್ದಾರೆ. ಫೋಟೋದಲ್ಲಿ ಹೇಗಿದೆ ಸೇಮ್ ಅದೇ ಥರನೇ ಕೊಟ್ಟಿದ್ದಾರೆ. ನನಗೆ ಅದಿಷ್ಟ ಆಯಿತು. ಕಲರ್ ಕೂಡ ಸೇಮೇ ಇದೆ, ಚೆನ್ನಾಗಿದೆ. ಇದ್ರದ್ದು ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿ ಎಕ್ಸ್ಟ್ರಾ ಕಲರ್ಸ್ ಏನೂ ಇಲ್ಲ, ಜಸ್ಟ್ ಈ ಥರ ಮರೂನ್ ಕಲರನ್ನೇ ಇಲ್ಲಿ ಕೂಡ ಕೊಟ್ಟಿರೋದು. ಬಟ್ ಇಲ್ಲಿ ನಮಗೆ ಮರೂನ್ ಕಲರ್ ಕೊಟ್ಟಿದ್ದಾರೆ, ನಮಗೆ ಸ್ವಲ್ಪ ರೆಡ್ ಟೈಪ್ ಸಿಕ್ಕಿದೆ, ತುಂಬ ಮರೂನ್ ಇಲ್ಲ. ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ ತೋರಿಸಿರೋದ್ರಲ್ಲಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದಕ್ಕೆ ನಾನು ರೇಟಿಂಗ್ 9/10 ಕೊಡ್ತೀನಿ. ಬಿಕಾಸ್ ಪ್ಯಾಂಟ್ ಮತ್ತು ಇನ್ನೇನು ಪ್ರೊವೈಡ್ ಮಾಡಿಲ್ಲ. 550 ರುಪೀಸ್ ಇದಕ್ಕೆ ನಾಟ್ ವರ್ತ್ ಅಂತ ಅನಿಸ್ತು. ಬಿಕಾಸ್ ಬೇರೆದಕ್ಕೆಲ್ಲ ಇನ್ನೂ ಕಡಿಮೆನೇ ಕೊಟ್ಟಿದ್ದೀನಿ. ಸೊ ಇದಕ್ಕೆ 9 ಕೊಡ್ತೀನಿ ರೇಟಿಂಗ್. ಆ್ಯಂಡ್ ಇದೊಂದು ಲಾಸ್ಟ್ ಕುರ್ತಾ ಉಳ್ಕೊಂಡಿದೆ. ಇದು ಕೂಡ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಹೇಗಿದೆ ಅಂತ ವೇರ್ ಮಾಡಿ ನೋಡೋಣ ಬನ್ನಿ. ಪ್ರೀಮಿಯಂ ವರ್ಕ್ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಕಲರ್ಸ್ ಸ್ವಲ್ಪ ಚೆನ್ನಾಗಿದೆ, ನೋಡೋಣ. ಮಟೀರಿಯಲ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಡೈಲಿ ವೇರಿಗೆ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಫಂಕ್ಷನ್ಗೂ ವೇರ್ ಮಾಡ್ಬೋದು. ಬಟ್ ಮೇನ್ ಡಿಸಪಾಯಿಂಟ್ಮೆಂಟ್ ಏನು ಅಂದರೆ ಲೈನಿಂಗ್ ಇಲ್ಲ. ನೀವೇ ನೋಡ್ಬೋದು, ಜಸ್ಟ್ ಒಂದು ಸ್ಟಿಚ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಲೈನಿಂಗ್ ಕೊಟ್ಟಿಲ್ಲ. ಸೊ ಈ ಥರನೂ ಓಕೆ, ನಾನು ವೇರ್ ಮಾಡ್ಬೋದು. ಆ ಥರ ಇರೋರು ಪರ್ಚೇಸ್ ಮಾಡಿ. ನನಗೆ ಲೈನಿಂಗ್ ಇಲ್ಲ ಅಂದರೆ ಫುಲ್ ಇರಿಟೇಷನ್ ಆಗುತ್ತೆ. ಸೊ ಐ ಪ್ರಿಫರ್ ಲೈನಿಂಗ್ ಆಗಿರೋ ಕುರ್ತಾಸ್. ಚೆನ್ನಾಗಿದೆ, ಔಟರ್ ಲುಕ್ ಸಖತ್ತಾಗಿದೆ, ಬಟ್ ಲೈನಿಂಗ್ ಇಲ್ಲ, ಅದೊಂದೇ ಪ್ರಾಬ್ಲಮ್. ಇನ್ನೆಲ್ಲ ಚೆನ್ನಾಗಿದೆ, ಡಿಸೈನ್ ಸೂಪರ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ಮಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಫಂಕ್ಷನ್ ವೇರ್ ಮತ್ತು ಸಮ್ಮರ್ ಟೈಮಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಲೈನಿಂಗ್ ಇದಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು, ಚೆನ್ನಾಗಿದೆ. ಇದಕ್ಕೆ ನಾನು ರೇಟಿಂಗ್ ಕೊಡೋದು 7 ಕೊಡ್ತೀನಿ. ಬಿಕಾಸ್ ಲೈನಿಂಗ್ ಪ್ರಾಬ್ಲಮ್. ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೈಜ್ ನಾನು XS ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಯಾಕೆ ಲೈನಿಂಗ್ ಕೊಟ್ಟಿಲ್ಲ ಅಂತ ಇವಾಗ ಗೊತ್ತಾಯಿತು. ಜಸ್ಟ್ 198 ರುಪೀಸ್ ಪೇ ಮಾಡಿದ್ದೀನಿ. ಆ್ಯಕ್ಚುಲಿ 198 ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಲೈನಿಂಗ್ ಇಲ್ಲ ಅಂದರೆ ಓಕೆ, ನೋ ಪ್ರಾಬ್ಲಮ್. ಬಟ್ 198ಗೆ ಇಷ್ಟು ಚೆನ್ನಾಗಿರೋ ಕುರ್ತಾ ಕೊಟ್ಟಿದ್ದಾರೆ, ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಚೆನ್ನಾಗೇ ಇದೆ. ಆ್ಯಂಡ್ ಇಲ್ಲಿನೂ ಅಷ್ಟೇ ಬಟನ್ಸ್ ಎಲ್ಲನೂ ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಫ್ಲವರ್ ಜಸ್ಟ್ 198 ರುಪೀಸಿಗೆ ಸೂಪರ್ ಡೂಪರ್ ಪ್ರಾಡಕ್ಟ್, ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಲೈನಿಂಗ್ ಬಿಟ್ಟು ಇನ್ನೆಲ್ಲನೂ ಚೆನ್ನಾಗಿದೆ, ಸಾಫ್ಟ್ ಇದೆ, ಕಾಟನ್ ಚೆನ್ನಾಗಿದೆ. ಆ್ಯಂಡ್ ರಿವ್ಯೂಸ್ ಕೂಡ ಅಷ್ಟೇ ಎಲ್ಲ ಚೆನ್ನಾಗಿದೆ ಅಂತಲೇ ಕೊಟ್ಟಿದ್ದಾರೆ. ಐ ಲೈಕ್ ಇಟ್. ಪ್ರೈಸ್ಗೆ ರೇಟಿಂಗ್ ಏನು ಕೊಡೋದಿದ್ರೆ ನಾನು 9 ಅಂತಲೇ ಕೊಡ್ತೀನಿ. ಬಿಕಾಸ್ ವರ್ತ್ ಅಂತಲೇ ಹೇಳ್ಬೋದು. ಜಸ್ಟ್ 198ಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ನಿಜವಾಗ್ಲೂ ಎಲ್ಲೂ ಸಿಗಲ್ಲ, ಬಟ್ ಮೀಶೋಲಿ ಸಿಗುತ್ತೆ. ನೈಸ್. ದಿಸ್ ಟಾಪ್ ಆ್ಯಂಡ್ ಸ್ಕರ್ಟ್ ಎರಡು ಕೂಡ ಸೆಟ್ಟಲ್ಲಿ ಬಂದಿರೋದು ನನಗೆ. ಬಟ್ ಎರಡು ಕೂಡ ಡಿಫ್ರೆಂಟ್ ಪೀಸ್. ಎರಡನ್ನೂ ಕಂಬೈನ್ ಮಾಡಿದ್ರೆ ಒಂದು ಕಂಪ್ಲೀಟ್ ಬಾಡಿಕಾನ್ ಡ್ರೆಸ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಇದೇ ಟಾಪ್ ಹಾಕೋದು ಅಂತ ಏನಿಲ್ಲ, ಯಾವುದೇ ಟಾಪ್ಗೂ ವೇರ್ ಮಾಡ್ಬೋದು ಸ್ಕರ್ಟ್. ಬಟ್ ಟಾಪ್ ಯಾವಾಗಲೂ ಫಿಟ್ ಆಗಿರಬೇಕು, ಚೆನ್ನಾಗಿ ಕಾಣಿಸುತ್ತೆ ಆವಾಗ. ಇದಕ್ಕೆ ನಾನು ಪೇ ಮಾಡಿದ್ದು 312 ರುಪೀಸ್. ನಿಜ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು ಬಿಕಾಸ್ ಆಫ್ ದಿಸ್ ಸ್ಕರ್ಟ್. ನಂಗೆ ಸ್ಕರ್ಟ್ ಸಖತ್ ಇಷ್ಟ ಆಯಿತು. ಇಲ್ಲಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನನಗೆ ಸ್ಕರ್ಟ್ ಅಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಎಲ್ಲ, ನಾನು ಯಾವತ್ತೂ ಈ ಥರದ್ದು ನೋಡಿಲ್ಲ. ಚೆನ್ನಾಗಿದೆ ಡಿಫ್ರೆಂಟಾಗಿ. ಆ್ಯಂಡ್ ಸೈಜ್ ಬಂದು ನಾನು XSನ ಪರ್ಚೇಸ್ ಮಾಡಿದ್ದೆ, ಚೆನ್ನಾಗಿದೆ. ಆಲ್ಸೋ ಬರ್ತ್ಡೇ ಅಥವಾ ಏನಾದ್ರು ಪಾರ್ಟಿ ವೇರ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಇದು ಡ್ರೆಸ್. ಚೆನ್ನಾಗಿದೆ. ಸ್ಲೀವ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಇದಕ್ಕೆ ನಾನು ರೇಟಿಂಗ್ 10ಗೆ 10 ಕೊಡ್ತೀನಿ. ಬಿಕಾಸ್ ಅಷ್ಟೊಂದು ಇಷ್ಟ ಆಯಿತು ನನಗೆ ಪ್ರಾಡಕ್ಟ್, ತುಂಬಾ ಫಿಟ್ ಆಗಿದೆ. ಆಲ್ಸೋ ಮೀಶೋಲಿ ನಾನು
ಜಾಸ್ತಿ ಬಾಡಿಕಾನ್ ವೇರೇ ತೊಗೊಳ್ಳೋದು. ಬಿಕಾಸ್ ಬಾಡಿಕಾನ್ ಡ್ರೆಸ್ಸಸ್ ಮೀಶೋಲಿ ಪರ್ಫೆಕ್ಟ್ ಸೈಜ್ ಕೊಡ್ತಾರೆ. ಅಂದರೆ ನೀವು ಸೈಜ್ ಸ್ಮಾಲ್ ಇದ್ದರೆ ಎಕ್ಸಸ್ನ ಪರ್ಚೇಸ್ ಮಾಡಲೇಬೇಕು ಆಬ್ವಿಯಸ್ಲಿ. ಆದರೆ ಸೈಜ್ ತುಂಬ ಫಿಟ್ ಆಗಂಗೆ ಚೆನ್ನಾಗೇ ಕೊಟ್ಟಿರ್ತಾರೆ. ಅದೊಂದು ಇಷ್ಟ ನನಗೆ. ಆ್ಯಂಡ್ ಎಕ್ಸ್ಪ್ಯಾಂಡ್ ಆಗುತ್ತೆ ಸಹ ಡ್ರೆಸ್ ಮೀಶೋ ಅಲ್ಲಿರೋ ಬಾಡಿಕಾನ್ ಡ್ರೆಸ್. ಸೊ ಅದೊಂದು ಪ್ಲಸ್ ಪಾಯಿಂಟ್. ಜೊತೆಗೆ ಬೇರೆ ಕಡೆಯೂ ಸಹ ಸೇಮ್ ಬಾಡಿಕಾನ್ ಡ್ರೆಸ್ಸೇ ಅವೈಲೇಬಲ್ ಇರುತ್ತೆ. ಆದರೆ ಮೀಶೋ ಅಲ್ಲಿ ಯಾವಾಗಲೂ ಕಡಿಮೆ ಇರುತ್ತೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಮಟೀರಿಯಲ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಮಟೀರಿಯಲ್ ಡಿಫ್ರೆಂಟ್ ಇರುತ್ತೆ, ಬಟ್ ಎಷ್ಟೊಂದು ಮಟೀರಿಯಲ್ ಸೇಮೇನೇ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ನಂಗೆ ಅದೊಂದು ಇಷ್ಟ ಆಯಿತು, ಚೆನ್ನಾಗಿದೆ. ಇದ್ರದ್ದು ಎಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಅದ್ರ ಜೊತೆಗೆ ಬೇರೆ ಕಲರ್ ಅವೈಲೇಬಲ್ ಇದ್ರೂ ಸಹ ಲಿಂಕ್ ಹಾಕಿರ್ತೀನಿ. ನಾನು ಕಳಿಸಿರೋ ಲಿಂಕಲ್ಲೇ ಪರ್ಚೇಸ್ ಮಾಡಿ. ಯಾಕೆ ಅಂದರೆ ನಾನು ಕೊಡೋ ಎಲ್ಲ ಲಿಂಕ್ ಕೂಡ ಕಡಿಮೆ ಪ್ರೈಸ್ ಇರುತ್ತೆ. ಬೇರೆದಕ್ಕೆ ಕಂಪೇರ್ ಮಾಡಿ ನಾನು ಅಂದರೆ ರಿವ್ಯೂ ಮತ್ತು ಪ್ರಾಡಕ್ಟ್ ಎಲ್ಲನೂ ಕ್ವಾಲಿಟಿ ಎಲ್ಲನೂ ಕಂಪೇರ್ ಮಾಡಿಯೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸುಮ್ಮನೆ ಬೇರೆ ಕಡೆ ಕಡಿಮೆ ಸಿಕ್ತು ಅಂತ ತಗೊಂಡ್ರೆ ನಿಮಗೆ ಲಾಸ್ ಅಂತಲೇ ಹೇಳ್ಬೋದು. ನಾನು ಮೀಶೋ ಕ್ರಿಯೇಟರ್ ಆಗಿರೋದ್ರಿಂದ ನಮಗೆ ಇದು ಒಂದು ರೈಟ್ಸ್ ಇದೆ. ಏನು ಅಂದರೆ ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ನ ನಾವು ಸೋರ್ಸ್ ಮಾಡಿ ನಿಮಗೆ ಲಿಂಕ್ನ ಸೆಂಡ್ ಮಾಡ್ಬೋದು ಅನ್ನೋ ಥರ. ಸೊ ಅದಕ್ಕೆ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಲಿಂಕ್ನೇ ನಾನು ಶೇರ್ ಮಾಡಿರ್ತೀನಿ. ಇದೇ ಥರ ಎಷ್ಟೊಂದು ಸಿಗುತ್ತೆ, ಬಟ್ ಮಟೀರಿಯಲ್ ಚೆನ್ನಾಗಿರಲ್ಲ ಅಥವಾ ಜಾಸ್ತಿ ದುಡ್ಡಿರುತ್ತೆ, ರಿವ್ಯೂಸ್ ಇರಲ್ಲ, ಆ ಥರ ಆಗಿರುತ್ತೆ. ನಾವು ಏನೇ ಲಿಂಕ್ ಕೊಟ್ರೂ ಮೀಶೋ ಕ್ರಿಯೇಟರ್ಸ್ ಯಾವುದೇ ಲಿಂಕ್ನ ಹಾಕಿದ್ರೂ ಅದು ಎಲ್ಲದಕ್ಕಿಂತ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಪ್ಲೀಸ್ ನಾನು ಕೊಟ್ಟಿರೋ ಲಿಂಕ್ನೇ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ.